ಹಾಯ್, ಹೇಗಿದ್ದೀರಾ ಎಲ್ಲರೂ? ಶಿರೀಷಕ ಸೂಪರ್ ಸ್ಟ್ರಾಂಗ್, ಹ್ಯಾಪಿ ಆ್ಯಂಡ್ ಹೆಲ್ತಿ ಅಷ್ಟೇ ಅಲ್ವಾ? ಓಕೆ, ಹುಣ್ಣಿಮೆ ಅನ್ನೋದು ಕಂಪ್ಲೀಟ್ ಆಗಿದೆ. ಸೊ ಇದರಲ್ಲಿ ಎನರ್ಜೀಸಲ್ಲಿ ಕಂಪಲ್ಸರಿ ಚೇಂಜಸ್ ಅನ್ನೋದು ಬಂದೇ ಬಂದಿರುತ್ತೆ. ಏನು ಚೇಂಜಸ್ ಬಂದಿದೆ ಅಂದರೆ ನಮ್ಮ ವ್ಯೂವರ್ಸ್ ಆಗಿರೋ ಅಂಥ ನಿಮ್ಮ ಲಕ್ ಅನ್ನೋದು ಹೇಗಿದೆ ಅಂತ ಟೆಸ್ಟ್ ಮಾಡ್ತಾ ಇದ್ದೀವಿ. ಓಕೆನಾ? ಇವತ್ತು ನಾನು ತಗೊತಾ ಇರುವಂತಹ ಟಾಪಿಕ್ ಬಂದು, ಈ ಹುಣ್ಣಿಮೆ ಅನ್ನೋದು ಕಂಪ್ಲೀಟ್ ಆದಮೇಲೆ ಎನರ್ಜೀಸಲ್ಲಿ ಅದು ರಿಲೇಷನ್ಶಿಪ್ ಪರವಾಗಿ ಆಗಿರ್ಬೋದು ಅಥವಾ ಕೆರಿಯರು, ಬಿಸ್ನೆಸ್ಸು ಇದರಲ್ಲಿ ಆಗಿರ್ಬೋದು, ನಿಮ್ಮ ಲಕ್ ಹೇಗಿದೆ ಅಂತ ನೋಡ್ತಾ ಇದ್ದೀನಿ. ಓಕೆನಾ? ಏನೇನು ಚೇಂಜಸ್ ಅನ್ನೋದು ಬರ್ತಾ ಇದೆ ಈ ಹುಣ್ಣಿಮೆ ನಂತರ ನಿಮ್ಮ ಜೀವನದಲ್ಲಿ ಆಗೋ ಅಂತಹ ಬದಲಾವಣೆಗಳು ಏನಿದೆ. ಓಕೆ, 7 of Cups, 7 of Wands, Swords, the Moon, Queen of Cups, the Emperor, 5 of Cups, 7 of Wands, 2 of Cups, bottom of the deck, 10 of Wands. ಓಕೆ, ಇಲ್ಲಿ ಈ ಹುಣ್ಣಿಮೆ ನಂತರ ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ಏನು ಅಂತ ನೋಡ್ತಾ ಇದ್ದೀನಿ. ಅಂದರೆ ರಿಲೇಷನ್ಶಿಪ್ ಪರವಾಗಿ ಆಗಿರ್ಬೋದು ಅಥವಾ ಏನಾದ್ರೂ ನಿಮ್ಮ ಬಿಸ್ನೆಸ್ ಪರವಾಗಿ ಅಥವಾ ಜಾಬ್ ಕೆರಿಯರ್ ಪರವಾಗಿ ಏನೇ ಆದ್ರೂ, ಇಲ್ಲ ಸ್ಟೂಡೆಂಟ್ಸ್ ಅಂತ ಅಂದರೆ ನಿಮ್ಮ ಸ್ಟೂಡೆಂಟ್ಸ್ ಲೈಫಲ್ಲಿ ಅಂತ ಅಂದರೆ ಏನಾದ್ರೂ ಚೇಂಜಸ್ ಸ್ಟಡೀಸ್ ಲೈಫಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ಟಾಪಿಕ್ ನೋಡ್ತಾ ಇದ್ದೀನಿ. ಈ ಹುಣ್ಣಿಮೆ ನಂತರ 7 of Cups ಎನರ್ಜಿದಲ್ಲಿ ಕೆಲವೊಬ್ಬರು ಇದ್ದಾರೆ ಅಂತ ಅಂದರೆ ಇಲ್ಲಿ ಎನರ್ಜೀಸಲ್ಲಿ 100% ಶಿಫ್ಟಿಂಗ್ ಬಂದಿದೆ ಅಂತ ಕ್ಲಿಯರ್ ಕಟ್ಟಾಗಿ ಆಗ್ತಾ ಇದೆ. ಅಂತಂದರೆ ಪ್ರೀವಿಯಸ್ಸಲ್ಲಿ ನೀವು ಪ್ರತಿಯೊಬ್ಬರನ್ನ ಬ್ಲೈಂಡಾಗಿ ನಂಬ್ತಾ ಹೋಗ್ತಾ ಇರೋ ಅಂಥ ವ್ಯಕ್ತಿಗಳು ಅಂತ ಅಂದರೆ ಅಲ್ಲಿ ಯಾರೇ ಏನೇ ಹೇಳಿದ್ರು ಸಮೇತ ಅವ್ರ ಹತ್ರ ಅವರು ಈ ಥರ ಕ್ಯಾರೆಕ್ಟರು, ಈ ಥರ ಪರ್ಸನ್ನು, ನೀನು ಬ್ಲೈಂಡಾಗಿ ನಂಬ್ತಾ ಇರ್ತೀಯ, ಸುಮ್ಮನೆ ಎಲ್ಲ ನಂಬ್ತೀಯ ನೀನಂಥ ವ್ಯಕ್ತಿಗಳನ್ನ ಅಂತ ನೀವು ಹೇಳಿದ್ರು ಸಮೇತನೂ, ಅಯ್ಯೋ ತುಂಬ ಅವರು ನಮಗೆ ತುಂಬ ಒಳ್ಳೆಯದೇ ಮಾಡ್ತಾ ಇದ್ದಾರೆ, ಯಾಕೆ ಈ ಥರ ಹೇಳ್ತಾ ಇರ್ತೀಯ, ನಿಮಗೆ ನೆಗೆಟಿವ್ ಆಗಿರೋದಕ್ಕೆ ನೀನು ನೆಗೆಟಿವ್ ಆಗೇ ಹೇಳ್ತಾ ಇರ್ತೀಯ ಬಿಡು ಅಂತ ಯಾರು ನಿಮ್ಮ ಫ್ರೆಂಡ್ ಸರ್ಕಲ್ ಆಗ್ಬೋದು ಅಂತ ಪೇರೆಂಟ್ಸು, ಫ್ಯಾಮಿಲಿದಲ್ಲಿ ಇರೋ ಅಂಥ ಪರ್ಸನ್ಸೇ ನಿಮಗೆ ಹೇಳ್ತಾ ಇದ್ರು ಸಮೇತ ನೀವು ಬ್ಲೈಂಡಾಗಿ ಒಂದು ಪರ್ಸನ್ಸ್ ಮೇಲೆ ನಂಬಿಕೊಂಡು ನೀವು ಯಾರನ್ನ ಉದ್ದೇಶ ಪಟ್ಟು ನೋಡ್ತಾ ಇದ್ದೀರೋ ಅವರು ಆ ಪರ್ಸನ್ ಮೇಲೆ ಇದು ಹೇಳ್ತಾ ಇರೋದು. ಅಂದರೆ ಬ್ಲೈಂಡಾಗಿ ಹೋಗ್ತಾ ಇದೆಯಾ ಅಂತ ಕೆಲವೊಬ್ರು ಹೇಳಿದ್ರು ಸಮೇತ ನಂಬಿಲ್ಲ. ಆದರೆ ಇಲ್ಲಿ ನಿಮಗೆ ನಡೆದಿರೋ ಅಂಥ ನಿಮ್ಮ ವಿಷಯಗಳಲ್ಲಿ ನಡೆದಿರೋ ಅಂಥ ಇನ್ಸಿಡೆಂಟಿಂದ ಎಷ್ಟೇ ಯಾರೇ ಹೇಳಿದ್ರು ಸಮೇತ ನಾವು ಈ ಪರ್ಸನ್ನ ನಂಬೇ ಇಲ್ವಲ್ಲ, ಈ ಥರ ಅಂತ ಅಂದ್ಕೊಂಡಿಲ್ವಲ್ಲ ಅನ್ನೋ ಒಂದು ಬಾಧೆಯಲ್ಲಿ ಕೆಲವೊಬ್ಬರು ಇದ್ದೀರಾ ಅಂತ ಅಂದರೆ ಆ ಪರ್ಸನ್ ರಿಯಾಲಿಟಿ ಅನ್ನೋದು ಅರ್ಥ ಆಗ್ತಾ ಇದೆ ಅಂತ ಅಂದರೆ ಕೆಲವೊಬ್ಬರು ರಿಲೇಷನ್ಶಿಪ್ ಪರವಾಗಿ ಅಂತ ಅಂದರೆ ಮೇ ಬಿ ಆ ಪರ್ಸನ್ಗೆ ಇಲ್ಲ ಮ್ಯಾರಿಡ್ ಪರ್ಸನ್ನು ಇಲ್ಲ ಅಂತಂದರೆ ಫ್ಯಾಮಿಲಿ ಅನ್ನೋದು ಇದೆ, ನಿಮಗೆ ಹೇಳ್ದಂಗೆ ನಿನ್ನ ಜೀವನದಲ್ಲಿ ಬಂದಿದ್ದಾರೆ, ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಾ ಇದ್ರು ಸಮೇತ ನೀವು ಆ ಪರ್ಸನ್ನ ಅವರು ಇಲ್ಲ ನಾನು ಎಲ್ಲಿ ಏನೇ ಇದ್ದರೂ ನಮ್ಮಿಬ್ಬರ ಮಧ್ಯೆ ಆ ಥರ ಏನೂ ನಡೆದಿಲ್ಲ, ಆ ಪರ್ಸನ್ಗೆ ಏನೂ ಆಗಿಲ್ಲ ಮದುವೆ ಆ ಥರ ಅಂತ ಅಂದರೆ ಕೆಲವೊಂದು ವಿಷಯಗಳ ಬಗ್ಗೆ ಅಂದರೆ ನಿಮ್ಮ ಪರ್ಸನ್ ಬಗ್ಗೆ ನಿಮಗೆ ಒಂದು ಕ್ಲಿಯಾರಿಟಿ ಅನ್ನೋದು ಬಂದುಬಿಟ್ಟಿದೆ ಅಂತ ಹೇಳ್ಬೋದು. ಅಂದರೆ ಅವರು ಯಾವ ಥರ ಸ್ಟ್ರಿಕ್ಟ್ ಆಗಿರ್ತಾರೆ, ಏ ಥರ ಅವರು ಈಗೋ ಅಂತ ಪರ್ಸನ್ ಏ ಥರ ಇರುತ್ತೆ ಅಂತ ನಿಮಗೆ ನಿಮ್ಮ ಪರ್ಸನ್ಸ್ ಬಗ್ಗೆ ಒಂದು ಕ್ಲಾರಿಟಿ, ಒಂದು ಒಪಿನಿಯನ್ ಅನ್ನೋದು ಕೆಲವೊಬ್ಬರು ತಿಳ್ಕೊಂಡಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ಯಾರು ತಿಳ್ಕೊಂಡಿದ್ದೀರೋ ಅಕ್ಕ ನಾನು ತಿಳ್ಕೊಂಡಿದ್ದೀನಿ, ನನಗೆ ಹುಣ್ಣಿಮೆ ನಂತರ ನಂಗೆ ಗೊತ್ತಾಗಿದೆ ನನ್ನ ಪರ್ಸನ್ ಕ್ಯಾರೆಕ್ಟರು ರಿಯಾಲಿಟಿ ಅನ್ನೋದು ನಂಗೆ ಒಂದು ಮೆಸೇಜ್ ಮಾಡಿಮ್ಮ. ಓಕೆನಾ? ಸೊ ಆ ಪರ್ಸನ್ ಏ ಥರ ಪಾಯ್ಸನ್ ಅಂತ ಅಂದರೆ ನೀವು ಇದ್ದಾಗ ಒಂದು ಥರ ನಿಮ್ಮ ಮುಂದೆ ಒಂಥರ ನಾಟಕ, ನೀವು ಇಲ್ಲ ಅಂತಂದರೆ ನೀವು ಪರಿಚಯನೇ ಇಲ್ಲ ಅನ್ನೋ ಥರ ನಿಮ್ಮ ಪರ್ಸನನ್ನು ಅವರು ಪೋರ್ಟ್ರೇಟ್ ಮಾಡ್ತಾ ಬಂದಿದ್ದಾರೆ. ಆದರೆ ನಿಮಗೆ ಪ್ರೀವಿಯಸ್ಸಲ್ಲಿ ಅದು ಅರ್ಥ ಆಗಿಲ್ಲ, ಹೋಗ್ಲಿ ಬಿಡು ನಂಗೆ ಏನಾದರೂ ಪ್ರಾಬ್ಲಮ್ ಬರುತ್ತೇನೋ ಅದಕ್ಕೋಸ್ಕರನೇ ಹಿಂಗೆ ಹೇಳ್ತಾ ಇದ್ದಾರೇನೋ ಅನ್ಕೊತಾ ಇದ್ದೀರಾ. ಆದರೆ ಆ ಪರ್ಸನ್ಗೆ ಇನ್ನು ನೀವು ಬಿಟ್ಟು ಅಂತ ಅಂದರೆ ಬೇರೆ ಅವ್ರಿಗೆ ಆ ಪರ್ಸನ್ಗೆ ನಿಜ ಅನ್ನೋದು ಒಪ್ಕೊಳ್ಳೋ ಧೈರ್ಯ ಇಲ್ಲ ಅನ್ನೋದು ಕೆಲವೊಬ್ರಿಗೂ ವಿಷಯಗಳಲ್ಲಿ ನನಗೆ ಗೊತ್ತಾಗ್ತಾ ಇದೆ. ಮೇ ಬಿ ಅದಕ್ಕೆ ನನ್ನ ಬಾಯಿಂದ ಬರ್ತಾ ಇದೆ, ಯಾರಿಗೆ ರೆಸಿಗ್ನೇಟ್ ಆಗುತ್ತೋ ನೋಡ್ಕೊಳ್ರಿ. ಓಕೆನಾ? 7 of Swords ಅಂಥ ಪರ್ಸನ್ನು ಈಗ ಅಂತ ಅಂದ್ಕೊಂಡು ನಿಮ್ಮನ್ನ ಹತ್ರ ಒಂಥರ ಪೋರ್ಟ್ರೇಟ್ ಮಾಡಿ ಇನ್ನೊಬ್ಬರ ಹತ್ರ ಒಂಥರ ಮಾಡಿಬಿಟ್ಟು ನಂಗೆ ಸಂಬಂಧನೇ ಇಲ್ಲ, ನನಗೆ ಯಾರೂ ಗೊತ್ತಿಲ್ಲ ಅಂದ್ಕೊಂಡು ದೂರ ಆಗಿರೋ ಅಂಥ ವ್ಯಕ್ತಿ ಈಗ ಹೆಂಗಾಗಿದೆ ಅಂತ ಅಂದರೆ
ನಿಮ್ಮಿಂದ ಕಾಲರ್ ಮೆಸೇಜ್ ಯಾವಾಗಾದರೂ ಬರುತ್ತೇನೋ, ನೀವೇ ಬರ್ತೀರೇನೋ, ನೀವೇ ಒಂದು ಸ್ಟೆಪ್ ಏನಾದರೂ ತಗೊತೀರೇನೋ ಅಂತಲೂ ಗೊತ್ತಾಗ್ತಾ ಇದೆ. ಅಂದರೆ ಆ ಪರ್ಸನ್ಗೆ ಬರ್ಡನ್ ಆಗಿ ಫೀಲ್ ಆಗಿಬಿಡ್ತಾ ಇದ್ದಾರೆ ಈಗಂತೂ. ಪ್ರತಿಯೊಂದಕ್ಕೂ ಹೈಪ್ರಿಸ್ಟೆಸ್ ಎನರ್ಜಿದಲ್ಲಿ ಇದ್ದಾರೆ. ಅಂದರೆ ಅವ್ರ ಮನಸ್ಸು ಅನ್ನೋದು ಹೇಳ್ತಾ ಇದೆ ಅಂತ ಅಂದರೆ ಕಾನ್ಫಿಡೆಂಟ್ ನಿಮ್ಮ ಮೇಲೆ ಅನ್ನೋದು ಆ ಪರ್ಸನ್ಗೆ ಜಾಸ್ತಿ ಆಗಿ ಇದೆ ಅಂತ. ಅಂದರೆ ಆ ಪರ್ಸನ್ ಮನಸ್ಸು ಅನ್ನೋದು ಹೇಳ್ತಾ ಇದೆ, ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ವರ್ಕ್ ಚೆನ್ನಾಗಿ ಆಗ್ತಾ ಇದೆ ಈಗಂತೂ. ಇಲ್ಲ, ಆ ಪರ್ಸನ್ ನನ್ನ ಹತ್ರ ಖಂಡಿತ ಬರ್ತಾರೆ. ಯಾಕಂತ ಅಂದರೆ ನನ್ನನ್ನು ಬಿಟ್ಟು ಹೋಗಲ್ಲ ಅನ್ನೋದು ನೀವು ಅನ್ಕೊತಾ ಇದ್ದೀರಾ. ಅಂದರೆ ನನ್ನ ಪರ್ಸನ್ ಅಂದರೆ ಇಲ್ಲಿ ನಾನು ಕ್ಲಾರಿಟಿ ಕೊಡ್ತಾ ಇರೋದು ಏನು ಅಂತ ಅಂದರೆ, ಇಲ್ಲಿ ನಿಮ್ಮ ಪರ್ಸನ್ ಯಾರಿದ್ದಾರೋ ಅವ್ರ ಮೇಲೆ ನಿಮಗೆ ಓವರ್ ಎಕ್ಸ್ಪೆಕ್ಟೇಷನ್ಸ್ ಆಗಿಬಿಟ್ಟು ಪದೇ ಪದೇ ಆ ಪರ್ಸನ್ ಅವರು ನನ್ನ ಜೀವನದಲ್ಲಿ ಬಂದೇ ಬರ್ತಾರೆ. ಆ ಪರ್ಸನ್ ಏನಕ್ಕೆ ಅಂತ ಅಂದರೆ ನೀವು ನಮ್ಮ ವ್ಯೂವರ್ಸ್ ಆಗಿರೋ ನೀವು ಡಿವೈನ್ ಫೆಮಿನೈನ್ ಎನರ್ಜಿದಲ್ಲಿ ಇದ್ದಾರೆ. ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ನಿಮಗೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ನನ್ನ ಬಿಟ್ಕೊಂಡು ಹೋಗೋ ಚಾನ್ಸೇ ಇಲ್ಲ. ಆ ಪರ್ಸನ್ ಯಾವ ಬರ್ಡನ್ಸಲ್ಲಿ ಫೇಸ್ ಮಾಡಿದ್ರೂ ಸಮೇತ ನನ್ನ ಮರೆಯೋದಕ್ಕೆ ಆಗೋದೇ ಇಲ್ಲ, ಸಾಧ್ಯತೆಯೇ ಇಲ್ಲ. ಯಾಕಂತ ಅಂದರೆ 9 ಆಫ್ ಕಪ್ಸ್ ಎನರ್ಜಿದಲ್ಲಿ ಅಂದರೆ ಲಕ್ಸರಿ ಲೈಫ್ ಇರ್ಬೋದು, ಬಟ್ ಸಂತೋಷ ಅನ್ನೋದು ನನ್ನ ಹತ್ರನೇ ತಾನೇ ಇರೋದು. ನೋಡಿ, ಫಸ್ಟಲ್ಲಿ 10 ಆಫ್ ಕಪ್ಸ್ ಬಂತು ಒಂದು ಕಾರ್ಡಲ್ಲಿ. ಅಂತಂದರೆ ಫ್ಯಾಮಿಲಿ ಲೈಫ್ ಸಂತೋಷವಾಗಿ ಎಮೋಷ್ನಲ್ ಆಗಿ ಫುಲ್ಫಿಲ್ಮೆಂಟ್ ಯಾರ ಹತ್ರ ಸಿಗುತ್ತೆ ಅಂತ ಅಂದರೆ ಆ ಪರ್ಸನ್ಗೆ ನಿಮ್ಮ ಹತ್ರನೇ ಸಿಗುತ್ತೆ ಅನ್ನೋದು ನಿಮಗೆ ಕ್ಲಾರಿಟಿ ಅನ್ನೋದು ಇದೆ. ಅದಕ್ಕೋಸ್ಕರ ಕೆಲವೊಬ್ರು ಅಂತೂ ಯಾರು ಏನೇ ಹೇಳಿದ್ರು ಸಮೇತ ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಬರ್ಡನ್ಸ್ ಅನ್ನೋದು ಹಾಕ್ತಾ ಇದ್ರು ಸಮೇತ ನನ್ನ ಪರ್ಸನ್ ಅವರು ಬಂದೇ ಬರ್ತಾರೆ ಅಂತ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ಗೆ ಬಂದ್ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇರ್ಬೋದು. ಅಂದರೆ ಇಲ್ಲಿ ಅಂದರೆ ಮೂನ್ ಎನರ್ಜಿದಲ್ಲಿ ಶಿಫ್ಟಿಂಗ್ ಕೆಲವೊಬ್ರಂತೂ ಎದ್ದೊಲ್ತಾನೆ ಇಲ್ಲ. ಅಯ್ಯೋ, ನನ್ನ ಪರ್ಸನ್ ಬಂದಿಲ್ಲ, ಅವರೇ ಬರಬೇಕು, ಅವರೇ ಕುತ್ಕೋಬೇಕು, ಅವರೇ ತಿನ್ನಿಸ್ಬೇಕು ಅಂದರೆ ಹಾಗಲ್ಲ ಅಮ್ಮ. ನಿಮ್ಮ ಜೀವನದಲ್ಲಿ ನೀವನೋ ಅವರೇ ಸ್ಟೆಪ್ ತಗೋಬೇಕೆ ಹೊತ್ತು ಯಾರೋ ಬರ್ತಾರೆ ಏನೋ ಮಾಡ್ತಾರೆ ಅಂತ ದಯವಿಟ್ಟು ಯಾರು ಅಂತ ಇಂಥದಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ಕೆಳಗಡೆ ಬಿದ್ದಾಗ ಎದ್ದಬೇಕಾಗಿರೋ ಪರ್ಸನ್ಸ್ ನೀವೇ ಅಷ್ಟೇ ಹೊತ್ತು ಯಾರೋ ಬಂದೂ ಎಬ್ಸಲ್ಲ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಇಲ್ಲಕ್ಕ ನಾನು ಜಾಬ್ ಪರವಾಗಿ ನೋಡ್ತಾ ಇದ್ದೀವಿ, ಕೆಲವೊಬ್ಬರು ಆಣಂಗಿದ್ರೆ 7 ಆಫ್ ಕಪ್ಸ್ ಎನರ್ಜಿದಲ್ಲಿ ಇದ್ದೀರಾ, 50-50 ಮೈಂಡ್ಸೆಟ್ಟಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಸರೌಂಡಿಂಗ್ ಪ್ರತಿಯೊಂದು ವಿಷಯದ ಬಗ್ಗೆನೂ ನಿಮ್ಮಂತೆ ನೀವು ಅಂದರೆ ಆ ಜಾಬ್ ಇವಾಗ ಒಂದು ಜಾಬ್ಗೆ ಏನಾದರೂ ಅಪ್ಲೈ ಮಾಡಿರ್ತೀರಾ, ಇಲ್ಲಾಂದರೆ ಮನೆ ಕಟ್ಟೋದು ಇಲ್ಲ ಅಂತ ಅಂದರೆ ಏನಾದರೂ ಒಂದು ನ್ಯೂ ಆಗಿ ನೀವು ಸ್ಟಾರ್ಟ್ ಮಾಡ್ಕೊತಾ ಇದ್ದೀರಾ. ಪ್ರತಿಯೊಂದು ವಿಷಯ ಅಂತೆ ಅದು ಕೆಲವೊಬ್ಬರಿಗೆ ಬಾಯಲ್ಲಿ ನಿಲ್ಲಿಸಲ್ಲ ಆ ಮಾತುಗಳು. ಮನಸ್ಸಲ್ಲಿರೋದನ್ನು ಆಚೆಗೆ ಏನಂತಾರೆ ವಾಮಿಟ್ ಥರ ಮಾಡಿಬಿಟ್ರೇನೆ ಅಂದರೆ ಅದು ಇನ್ನೂ ಅದೇನಂತಾರೆ ಒಂದು ಬ್ರಿಕ್ ತಂದು ಅಲ್ಲಿ ಹಾಕಿರ್ತಾರೆ ಮನೆ ಕಟ್ಟೋ ಅವರು, ನಾವು ಮನೆಯೇ ಕಟ್ಬಿಟ್ಟಿದ್ದೀವಿ ಅನ್ನೋ ರೇಂಜ್ಗೆ ಹೇಳ್ಬಿಟ್ಟಿರ್ತಾರೆ. ಸೊ ಇಂಥ ಮಾತುಗಳಂತೆ ಯಾರೂ ಹೇಳ್ಕೊಳೋದಕ್ಕೆ ಹೋಗಬೇಡಿ. ನರದೃಷ್ಟಿ ಅನ್ನೋ ಚಾನ್ಸಸ್ ನಿಮಗೆ ಜಾಸ್ತಿ ಇರುತ್ತೆ. ಇಂಥದ್ದು ಅಂದರೆ ನಿಮ್ಮ ಸುತ್ತಮುತ್ತ ಇರೋ ಜನರು ನಿಮ್ಮವರೇ ಅಂತ ಕಾಣಿಸಿದ್ರು ಸಮೇತ ನಿಮ್ಮವರೇ ಇದ್ದಾರೆ ಅಂತ, ಅದಕ್ಕೆ ನಿಮ್ಮನ್ನು ಸ್ಟ್ರಗಲ್ ಮಾಡಿಸೋರು ನಿಮ್ಮಲ್ಲೇ ಇದ್ದಾರೆ, ವಿಷಪೂರಿತವಾದ ಅಂಥ ಮನುಷ್ಯರು ಅಂತ ಹೇಳ್ತಾ ಇದ್ದಾರೆ. ಜಾಬ್ ಬರವಾಗೇ ಆಗಲಿ, ಮನೆ ಕಟ್ಟೋದೇ ಆಗಲಿ, ಯಾರಿಗೂ ಈ ವಿಷಯಗಳು ಅಂತ ಹೇಳ್ಕೊಳೋದಕ್ಕೆ ಹೋಗಬೇಡಿ. ಎಲ್ಲ ಕಂಪ್ಲೀಟೆಡ್ ಅನ್ನೋದು ವರ್ಕ್ ಆದಮೇಲೆ ಬೇಕಂದರೆ ಹೇಳ್ಕೊಳ್ರಿ ಅಂತ ಯೂನಿವರ್ಸ್ ಕಡೆಯಿಂದ ಹೇಳ್ತಾ ಇದ್ದೀನಿ. ಯೂನಿವರ್ಸ್ ಕಡೆಯಿಂದ ನಮಗೆ ಅದೇ ಇನ್ಫಾರ್ಮೇಷನ್ ಅನ್ನೋದು ಬರ್ತಾ ಇದೆ ಅಮ್ಮ, ಓಕೆನಾ. ಸೊ ನಾನು ಆಲ್ರೆಡಿ ನಿಮಗೆ ರಿಲೇಷನ್ಶಿಪ್ ಬಗ್ಗೆ ಹೇಳಿದೆ. ಮತ್ತು 7 ಆಫ್ ಸ್ವಾರ್ಡ್ಸ್ ಅಂತ ಅಂದರೆ ನೀವು ಅಂದರೆ ಈಗ ಸಪೋಸು ಮನೆಯನ್ನು ಕಟ್ತಾ ಇರೋದು ಇಲ್ಲ ಜಾಬ್ಗೋಸ್ಕರನೂ ನೀವು ಬರಲ್ವಾ ಆಗುತ್ತಾ ಆಗಲ್ವಾ ಅನ್ನೋ ಒಂದು ಭಯದಲ್ಲಿ ಇದ್ದೀರಂತೆ. ಆ ಥರ ಭಯ ಅನ್ನೋದನ್ನು ಬಿಟ್ಬಿಡಿ. ಯಾಕಂತ ಅಂದರೆ ಪದೇ ಪದೇ ಅದ್ರ ಬಗ್ಗೆ ಯೋಚನೆ ಮಾಡ್ಕೊತ ನಮಗೆ ಯಾರಾದರೂ ಹೆಲ್ಪ್ ಮಾಡ್ತಾರೋ ಮಾಡಲ್ವೋ ಅನ್ನೋ ಒಂದು ಭಯನೂ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ ಅಂಥ ಭಯ ಅನ್ನೋದನ್ನು ಬಿಟ್ಬಿಡಿ. ಯಾಕಂತ ಅಂದರೆ ನೀವು ಅಂತ ಅಂದರೆ ನಿಮಗೆ ಗೊತ್ತಿಲ್ಲದಿರೋ ಅಂತಹ ಕ್ಯಾಪಬಲ್ ಇರೋ ಅಂಥ ಪರ್ಸನ್, ನಿಮ್ಮಲ್ಲಿ ಇರೋವಂಥ ಕೆಪಾಸಿಟಿ ಅನ್ನೋದು ನೀವೇ ತಗೊಳ್ರಿ. ಏನಕ್ಕಂದರೆ ನೀವು ಇಷ್ಟಪಟ್ಟು ಮಾಡೋ ಅಂಥ ಕೆಲಸದಲ್ಲಿ ಸಕ್ಸಸ್ ಅನ್ನೋದೇ ಆಗ್ತೀರೇ ಹೊತ್ತು ಅಂತ ಅಂದರೆ ಅಯ್ಯೋ ನನ್ನ ಕೈ ಆಗಲ್ವೇನೋ, ಇನ್ನು ಯಾರ ಮೇಲೆ ನೀವು ಕೆಲವೊಬ್ಬರ ಮೇಲೆ ಮೇ ಬಿ ಏನಾದರೂ ಅಮೌಂಟ್ ಪರವಾಗಿ ಏನಾದರೂ ಡಿಪೆಂಡ್ ಆಗಿದ್ರೆ ಅವ್ರು ನನ್ನ ಹತ್ರ ಮಾತಾಡ್ತಾ ಇಲ್ವಲ್ಲ, ಅವ್ರಿಗೂ ನನಗೂ ಜಗಳ ಅನ್ನೋದು ನಡೆದಿದೆ ಇಲ್ಲ ಅಂತ ಅಂದರೆ ಮೂರನೇ ವ್ಯಕ್ತಿ ಹೋಗಿಬಿಟ್ಟು ಅವ್ರಿಗೇನು ಕೊಡ್ತೀಯಾ, ಅವ್ರು ಸುಮ್ಮನೆ ಮತ್ತೆ ರಿಟರ್ನ್ ಕೊಡಲ್ಲ ಅಂತ ಈ ಥರ ಏನಾದರೂ ಹೇಳ್ತಾ ಇದ್ರು ಸಮೇತ ನಿಮಗೆ ನೆಗೆಟಿವ್ ಆಗಿ ಅಂತ ಅಂದರೆ ಬರ್ಡನ್ ಆಗೋತಾ ಇರೋವಂಥ ಸಿಚುವೇಶನ್ಸ್ ನನಗೆ ಕಾಣಿಸ್ತಾ ಇದೆ. ಅಕ್ಕ ನಾನು ಈ ಥರ ಮನೆ ಕಟ್ಟೋದು, ಈ ಥರ ಜಾಬ್ ಪರವಾಗೋ ನಾನು ಎಲ್ಲರಿಗೂ ಬೇರೆ ಅವ್ರಿಗೆ ಹೇಳಿದರೆ ಈ ಥರ ಆಗಿದೆ ಅಂತಲೂ ಶೇರ್ ಮಾಡಿ ಅಮ್ಮ ಕಾಮೆಂಟ್ ಬಾಕ್ಸಲ್ಲಿ. ಯಾರಿಗೆ ಏನಾಗಾಯಿತು ನಮಗೂ ನಮ್ಮ ವೀಡಿಯೋಸಿಂದ ನಾವು ಹೇಳಿದ್ದೀವಲ್ವ ಅಂತ ನಮಗೂ ಗೊತ್ತಾಗುತ್ತೆ. ಅಂದರೆ ಈ ಥರ ಬರ್ಡನ್ಸ್ ಅನ್ನೋದನ್ನು ಫೇಸ್ ಮಾಡ್ತಾ ಇದ್ದೀರಾ. ಸೊ ಅಂಥ ವಿಷಯಗಳಂತೆ ಯಾರಿಗೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ತುಂಬ ಲೋ ಎನರ್ಜಿಗೆ ಹೋಗ್ತಾ ಇದ್ದೀರಾ. ಅಯ್ಯೋ ನಾನು ಅಂದ್ಕೊಂಡಿರೋ ಕೆಲಸದಲ್ಲಿ ಆಗುತ್ತಾ ಆಗಲ್ವಾ, ನಾನು ಅಂದ್ಕೊಂಡಿರೋ ರಿಲೇಷನ್ಶಿಪ್ ಅನ್ನೋದು ನನ್ನ ಜೀವನದಲ್ಲಿ ಬರುತ್ತಾ ಬರಲ್ವಾ ಅಂತ ಯೋಚನೆ ಮಾಡ್ಕೊತಾ ಇದ್ದೀರಾ. ಸೊ ಆ ಥರ ಅಂತ ಅಷ್ಟು ಲೋ ಲೆವೆಲ್ಗೆ ಹೋಗೋದು ಒಳ್ಳೆಯದು ಅಲ್ಲ. ಆರೋಗ್ಯದಲ್ಲಿ ತೊಂದರೆಗಳು ಅನ್ನೋದು ಖಂಡಿತ ಆಗುತ್ತೆ. ನೀವು ಸ್ಪಷ್ಟವಾಗಿ ಅದು ರಿಲೇಷನ್ಶಿಪ್ ಪರವಾಗಿ ಆಗ್ಬೋದು ಅಥವಾ ಬಿಸ್ನೆಸ್ ಪರವಾಗಿ ಆಗ್ಬೋದು,
ಅನ್ನೋದು ನೀವಂತೆ ಸ್ಪಷ್ಟವಾಗಿ ಮಾತಾಡೋದನ್ನು ಕಲಿಯಿರಿ. ಅಂತ ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ಆ ಮನಸ್ಸಲ್ಲಿ ಇರೋ ಅಂಥ ಒಪಿನಿಯನ್ ಮಾತುಗಳು ಅಂತ ನೀಟಾಗಿ ನೀವು ಯಾರ ಹತ್ರ ಯಾವ ಪರ್ಸನ್ ಹತ್ರ ಡೀಲ್ ಮಾಡ್ತಾಯಿದ್ರೋ, ಅದು ಬಿಸ್ನೆಸ್ ಪರವಾಗೇ ಆದರೆ ಇಂಟರ್ವ್ಯೂಸಲ್ಲಿ ಹೋಗಿದಾಗ ಅಥವಾ ಕೆರಿಯರ್ ಪರವಾಗಿ ಜಾಬ್ ಪರವಾಗಿ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತಂದರೆ ಇಂಟರ್ವ್ಯೂ ನಿಮ್ಮ ಸ್ಪಷ್ಟವಾಗಿರೋ ಅಂತ ಅದು ಲ್ಯಾಂಗ್ವೇಜ್, ಅಯ್ಯೋ ನನಗೆ ಇಂಗ್ಲೀಷ್ ಬರಲ್ಲಕ್ಕ, ನನಗೆ ಹಿಂದಿ ಬರಲ್ಲ, ನನಗೆ ಈ ಥರ ಆ ಥರ ಅಂತ ಭಯ ಬೀಳೋರು ಖಂಡಿತ ಇದ್ದೇ ಇರ್ತೀರ. ಸೊ ಇಲ್ಲಿ ನಾನು ಹೇಳ್ತಾ ಇರೋದು ಲ್ಯಾಂಗ್ವೇಜ್ ಸ್ಕಿಲ್ಸ್ ಇಂಪಾರ್ಟೆಂಟೇ, ಅದಕ್ಕಿಂತ ಬೇಕಾಗಿರುವಂತಹ ನಮಗೆ ಬಂದಿರೋ ಅಂಥ ಲ್ಯಾಂಗ್ವೇಜೇ ಆದರೂ ಸಮೇತನೂ ಕ್ಲಾರಿಟಿಯಾಗಿ ಮಾತಾಡಿ ವಿಷಯ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲನೇಷನ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟು. ಅಂತಾದಂತೆ ನೀವು ನೋಡ್ಕೊಳ್ರಿ, ನಿಮ್ಮಲ್ಲಿ ಇರೋ ನಾಲೆಡ್ಜ್ ಅನ್ನೋದು ಹೇಳ್ಕೊಳೋದಕ್ಕೆ ಆಗಲ್ಲ. ತುಂಬ ಲೋ ಎನರ್ಜಿಗೆ ಹೋಗ್ತಾ ಇದ್ದೀರಾ, ಇದನ್ನಲ್ಲಿ ಕೆಲಸದಲ್ಲಿ ಲ್ಯಾಂಗ್ವೇಜ್ ಇರಬೇಕು, ಹಿಂದಿ ಕೇಳಿದ್ದಾನೆ, ಇಂಗ್ಲೀಷ್ ಕೇಳಿದ್ದಾನೆ, ಇನ್ನೊಂದು ಕೇಳಿದ್ದಾನೆ ಅಂತ ಭಯ ಬೀಳೋರು ಯಾರಾದರೂ ಇದ್ದೀರಾ ಅಂತಂದರೆ ಆ ಭಯ ಅಂತ ಬಿಟ್ಬಿಡಿ. ನಿಮಗೆ ಏನು ಲ್ಯಾಂಗ್ವೇಜ್ ಕಂಫರ್ಟಬಲ್ ಅನಿಸುತ್ತೋ ಆ ಕಂಫರ್ಟಬಲ್ ಆಗಿ ಇರೋ ಅಂಥ ಲ್ಯಾಂಗ್ವೇಜಲ್ಲೇ ನೀಟಾಗಿ ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದಂತೆ ಕಲೀರಿ ಅಂತ ಹೇಳ್ತಾ ಇದ್ದಾರಮ್ಮ. ಇಲ್ಲಕ್ಕ ನಾವು ರಿಲೇಷನ್ಶಿಪ್ ಆಗಿ ನೋಡ್ತಾ ಇದ್ದೀವಿ ಅಂತ ಅಂದರೆ ರಿಲೇಷನ್ಶಿಪ್ ಪರವಾಗಿ ಅಂತ ಅಂದರೆ ನಿಮ್ಮ ಪರ್ಸನ್ ಹತ್ರ ಈ ಹುಣ್ಣಿಮೆ ಎನರ್ಜೀಸ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಪರ್ಸನ್ ಹತ್ರ ನೀವು ಏನು ಹೇಳಬೇಕು ಅನ್ಕೊತಾ ಇದ್ದೀರೋ ಈ ರಿಲೇಷನ್ಶಿಪ್ ಬಗ್ಗೆ ಕ್ಲಾರಿಟಿ ಆಗಿ ಅಂತ ಹೇಳಿಬಿಡಿ. ಅಂತ ಅಂದರೆ ಒಳಗಡೆ ಒಂಥರ ಇಟ್ಕೊಂಡು ಅಯ್ಯೋ ನನ್ನ ಪರ್ಸನ್ ಫೀಲ್ ಆಗ್ತಾರೇನೋ ನಾನು ಈ ಮಾತು ಹೇಳಿದ್ರೆ ಅಂತ ನೀವಂತೆ ನೋವು ಅನ್ನೋದನ್ನು ಹಾಕ್ತಾ ಇರಬೇಡಿ. ಏನಕ್ಕೆ ಅಂತ ಅಂದರೆ ನೀವು ಅನ್ನೋದು ಯಾವಾಗಂತ ಅಫರ್ಮೇಷನ್ಸ್ ಹೇಳ್ಕೊಂಡು ನೀವು ಯಾವಾಗಂತೂ ಯೂನಿವರ್ಸ್ಗೆ ಸರೆಂಡರ್ ಅನ್ನೋದು ಆಗಿಬಿಟ್ಟಿದ್ದೀರೋ, ಯಾವಾಗಂತೂ ನೀವು ಅನ್ನೋರು ಸ್ಪಿರಿಚುವಲ್ ಆಗಿ ದೇವ್ರನ್ನ ನಂಬೋದನ್ನು ಸ್ಟಾರ್ಟ್ ಮಾಡಿದ್ದೀರೋ ಆಗಿಂದ ನಿಮ್ಮ ಪ್ರಾಬ್ಲಮ್ ಅನ್ನೋದು ಯೂನಿವರ್ಸ್ ಪ್ರಾಬ್ಲಮ್ ಆಗೇ ಫೇಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಮಾತಾಡೋ ವಿಧಾನದಲ್ಲಿ ಸ್ಪಷ್ಟತೆ ಅಂತೆ ಇರಲಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದು ಕ್ವೀನ್ ಆಫ್ ಕಪ್ಸ್ ಎನರ್ಜಿಗೆ ಕ್ಲಾರಿಫಿಕೇಶನ್ ಕೊಡಿ ಯೂನಿವರ್ಸ್. ಯಾಕಂತ ಅಂದರೆ ನೀವು ಒಂಥರ ಮದರ್ಲಿ ನೇಚರ್ ಇರೋವಂಥ ಪರ್ಸನ್ಸ್, ನಿಮ್ಗೆ ಯಾವಾಗೂ ಕೊಡೋದೇ ಬಿಟ್ಟು ಗೊತ್ತು ನೀವು ಬೇರೆ ಅವ್ರನಿಂದನೂ ತಗೊಳ್ಳೋ ಅಂಥ ವ್ಯಕ್ತಿಗಳಿಲ್ಲ. ಕಷ್ಟ ಬಂದರೂ ಪರವಾಗಿಲ್ಲ, ನಾನು ಒಬ್ಬರ ಹತ್ರಕ್ಕೆ ಹೋಗಿ ದೇಹಿ ಅಂತ ನಾನು ಕೇಳಬಾರ್ದು ಅಂತ ಅನ್ಕೊಳೋ ಅಂಥ ವ್ಯಕ್ತಿಗಳು ನೀವು. ಅದಕ್ಕೋಸ್ಕರನೇ ಯೂನಿವರ್ಸ್ ಅನ್ನೋ ಅವರು ನಿಮ್ಮಂಥ ಅವ್ರಿಗೆ ಅನ್ಯಾಯ ಮಾಡೋದಕ್ಕೆ ಖಂಡಿತ ರೆಡಿ ಆಗಿರಲ್ಲ. ನೀವು ಏನಂತೂ ಇಷ್ಟಪಡ್ತಾ ಇದ್ದೀರೋ ಅಂದರೆ ಅಕ್ಕ ರಿಲೇಷನ್ಶಿಪ್ ಆಗಿ ನಾನು ನೋಡ್ತಾ ಇದ್ದೀನಿ ಅಕ್ಕ ಅನ್ನಂಗಿದ್ರೆ ನಿಮ್ಮ ಪರ್ಸನ್ ನೋಡ್ಕೊಳ್ರಿ, ಆಲ್ರೆಡಿ ಇಲ್ಲಿ ನೋವು ಅನ್ನೋದನ್ನು ತಿನ್ಬಿಡ್ತಾ ಇದ್ದಾರೆ. ಆ ಪರ್ಸನ್ ತಡೆಯೋದಕ್ಕೂ ಆಗ್ತಾ ಇಲ್ಲ. ಯಾಕಂತ ಅಂದರೆ ಇಲ್ಲಿ ಫ್ಯಾಮ್ಲಿಗೆ ಹೋಗಿದ್ದಾರೆ, ನಿಮ್ಮನ್ನ ಬೇಡ ಅಂದ್ಕೊಂಡು ಎಲ್ಲೇ ಹೋಗಿದ್ರು ಪರವಾಗಿಲ್ಲ, ನನ್ನ ಫ್ಯಾಮಿಲಿ ಮೆಂಬರ್ಸೇ ನನಗೆ ಇಂಪಾರ್ಟೆಂಟು, ನನ್ನವರೇ ನನಗೆ ಜಾಸ್ತಿ ಅಂದ್ಕೊಂಡು ಹೋದರೂ ಸಮೇತ ಆ ಪರ್ಸನ್ ನೋಡಿ ಒಂಟಿಯಾಗಿ ಕುತ್ಕೊಂಡಿದ್ದಾರೆ. ಕೆಲವೊಬ್ಬರು ಮಾತ್ರ ಮಾತುಗಳು ಮಾತಾಡ್ತಾ ಇದ್ದಾರೆ ಅಂತ ಅಂದರೆ ಈ ಪರ್ಸನ್ನ ಲೆಕ್ಕಕ್ಕೆ ತಗೊತಾ ಇಲ್ಲ ಯಾರು. ಈ ಪರ್ಸನ್ ಹತ್ರ ಅವಶ್ಯಕತೆ ಇದ್ದರೆ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ರೆ ಮಾತ್ರ ಆ ದುಡ್ಡಿನಗೋಸ್ಕರ ಬೆಲೆ ಕೊಡೋ ಅಂಥ ವ್ಯಕ್ತಿಗಳು ಅಂತ ಆ ಪರ್ಸನ್ಗೆ ಅರ್ಥ ಆಗಿದೆ. ಅಂದರೆ ಇಲ್ಲ ಯಾರೂ ಸಮೇತ ಪ್ರಿಯಾರಿಟಿ ಕೊಡಲ್ಲ. ಸೊ ಅಂಥವ್ರ ಮನೆಯಲ್ಲಿ ಮೇ ಬಿ ನೀವು ಎಂಥ ಮೈಂಡ್ ಸೆಟ್ ಇರೋ ಅಂಥವ್ರಾದರೆ ಕೆಲವೊಬ್ರು ಡಾಗ್ಸನ್ನು ತುಂಬ ಇಷ್ಟಪಡ್ತಾರಮ್ಮ, ಮೇ ಬಿ ಬೆಳೆಸ್ಕೊತಾನೂ ಇರ್ಬೋದು. ಇಲ್ಲ ತುಂಬ ನೀವು ಡಾಗ್ಸ್ಗೆ ಪ್ರಿಯಾರಿಟಿ ಕೊಡೋ ಅಂತ ಅವರು ತುಂಬ ಇಷ್ಟ, ವಿಶ್ವಾಸಕ್ಕೆ ಜಾಸ್ತಿ ಅಲ್ವಾ ಪ್ರತಿರೂಪ, ಅದಕ್ಕೋಸ್ಕರ ಈ ಥರ ಅಂತ ಅಂದರೆ ಇದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಎಕ್ಸಾಂಪಲ್ ಅಲ್ಲ, ಇಲ್ಲಿ ಕಾರ್ಡ್ಸ್ ಎನರ್ಜಿನಿಂದನೇ ಹೇಳ್ತಾ ಇದ್ದೀನಿ, ಓಕೆನಾ. ಸೊ ಈ ಥರ ನೀವು ಮನೆಯಲ್ಲಿನೂ ಸಂತೋಷವಾಗಿಲ್ಲ, ದುಡ್ಡಿದ್ರೂ ಸಂತೋಷವಾಗಿಲ್ಲ, ದುಡ್ಡಿದ್ರೆ ಏನಮ್ಮ ಏನಾಕೊಂತೀವಿ ನಾವು 12 ಗಂಟೆಗೆ ಹಸಿವಾಗಿದ್ದ ತಕ್ಷಣವೇ ದುಡ್ಡನ್ನು ತಗೊಂಡು ಬಂದು ಕಾಯಿನ್ಸ್ ಎಲ್ಲ 5 ರೂಪಾಯಿ ಕಾಯಿನ್ಸ್ ಒಂದು ಪ್ಲೇಟ್ ತುಂಬ ತುಂಬಿಸ್ಕೊಟ್ಟರೆ ಆಗುತ್ತಾ ತಿನ್ನೋಕ್ಕೆ? ಆಗೋದಿಲ್ಲ. ಅದೇ ಥರನೇ ನಿಮ್ಮ ಪರ್ಸನ್ ಸಿಚುವೇಶನು ಸಮೇತ ಮನೆಯಲ್ಲಿ ಇದ್ರೂ ಸಮೇತ ಮನೆಯಲ್ಲಿ ಇದ್ದಾರೆ, ಜೀವತ್ಸವಾಗಿ ಏನಂತಾರೆ ಇದ್ದಾರೆ ಅಷ್ಟೇ ಹೊತ್ತು ಎಮೋಷ್ನಲ್ ಆಗಿ ಸಂತೋಷವಾಗಿ ಮಾತಾಡೋ ಅಂಥ ಮನುಷ್ಯರು ಅನ್ನೋರು ಆ ಪರ್ಸನ್ ಜೀವನದಲ್ಲಿ ಯಾರೂ ಇಲ್ಲ. ಈ ಥರ ಅಂತ ಅಂದರೆ ಸಾಯೋ ಸ್ಟೇಜ್ವರೆಗೂ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂತ ಅಂದರೆ ಎಷ್ಟು ನೋವು ಅನ್ನೋದು ತಿಂತಾ ಇರಬೇಕು ಆ ಪರ್ಸನ್ನು, ಆದರೂ ಸಮೇತ ಅಹಂಕಾರ ಕಡಿಮೆ ಇಲ್ಲ, ನಾನು ಸೂಪರಪ್ಪ, ನನ್ನಂಥ ಜೀವನ ಯಾರು ಪಡೆದಿಲ್ಲ ಅನ್ನೋ ಥರ ಯೋಚನೆ ಮಾಡ್ಕೊತ ಇರ್ತಾರೆ. ಅಂಥ ಪರ್ಸನ್ನು ನಿಮ್ಮಂಥ ಎಮೋಷ್ನಲ್ ಪರ್ಸನ್ನ ಅಯ್ಯೋ ಅಂತ ಕಣ್ಣಲ್ಲಿ ನೀರು ಹಾಕಿಸಿದ ಮೇಲೆ ಯಾರಮ್ಮ ಚೆನ್ನಾಗಿರ್ತಾರೆ? ನೀವು ಭ್ರಮೆ ಆ ಪರ್ಸನ್ಸ್ನ ನೀವು ಅದೇನಂತಾರೆ ಮೇಲ್ಮಟ್ಟಕ್ಕೆ ನೋಡೋದು ಒಂಥರ ಆದರೆ ಅಂತರ್ಮುಖ ಅನ್ನೋದು ಒಂಥರ ಇರುತ್ತೆ, ನೆಕ್ಸ್ಟು ಮೇಲೆ ಕಾಣಿಸೋ ಮುಖ ಅನ್ನೋದು ಒಂಥರ ಇರುತ್ತೆ. ನಿಮಗೆ ಗೊತ್ತಾಗಿರೋದು ಮೇಲೆ ಕಾಣಿಸೋ ಮುಖ ಮಾತ್ರನೇ, ಅಂತರ್ಮುಖದ ಬಗ್ಗೆ ನಾನು ಹೇಳ್ತಾ ಇರೋದು. ಅಂತಂದರೆ ಒಳಗಡೆ ಮುಖ ಹೆಂಗಿರುತ್ತೋ ಆ ಮುಖದ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಂದರೆ ನಮ್ಮ ಟ್ಯಾರೋಸಿಂದ ಹೇಳಬೇಕು ಅಂತ ಅಂದರೆ ಒಳಗಡೆ ಇನ್ನರ್ ಬಿಹೇವಿಯರ್ ಏ ಥರ ಇರುತ್ತೋ ಆ ಫೀಲಿಂಗ್ಸ್
ಅನ್ನೋದು ಇಲ್ಲಿ ಎಕ್ಸ್ಪ್ರೆಸ್ ಅನ್ನೋದು ಆಗ್ತಾ ಇರುತ್ತಮ್ಮ. ನೀವಂತೆ ಜೆನ್ಯೂನ್ ಅಂತ ವ್ಯಕ್ತಿಗಳು, ಅಂಥ ಜೆನ್ಯೂನ್ ವ್ಯಕ್ತಿಗಳನ್ನ ಬೇಡ ಅಂದ್ಕೊಂಡು ಹೋಗಿರೋ ಅಂಥ ನಿಮ್ಮ ಪರ್ಸನ್ನೇ ಒಂದು ಅನ್ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು. ಓಕೆನಾ? ಇಲ್ಲಕ್ಕ ನಾವು ಜಾಬ್ ಪರವಾಗಿ ನೋಡ್ತಾ ಇದ್ದೀವಿ ಅಂತ ಅಂದರೆ ಅದನ್ನು ನೀವು ಏನೋ ಒಂದು ಇಷ್ಟಪಟ್ಟಿರೋ ಜಾಬ್ ಅನ್ನೋದನ್ನ ಮುಂದಕ್ಕೆ ಆ ಜಾಬನ್ನು ತುಂಬ ಇಷ್ಟಪಡ್ತಾ ಇರೋ ಕಾರಣಕ್ಕೆ ನೀವು ಅನ್ನೋದು ಸ್ಟೆಪ್ ಅನ್ನೋದು ತಗೊಳೋದ್ರಿಂದ ಏನಾಗುತ್ತೆ ಅಂತ ನೀವು ಭಯ ಬೀಳ್ಕೊತಾ ಇದ್ದೀರಾ. ಆ ಭಯ ಅಂತ ಬೇಡ. ಇನ್ ಕೇಸ್ ಬರುತ್ತಾ ಬರಲ್ವೇನೋ ಈ ಜಾಬ್ ಅನ್ನೋದು ನನಗೆ ಬರಬೇಕಾಗಿರೋ ಜಾಬು ಬೇರೆ ಅವ್ರಿಗೆ ಹೋಗ್ಬಿಟ್ಟಿದೇನೇನೋ ಅನ್ನೋ ಒಂದು ಭಯದಲ್ಲಿನೂ ಬದುಕ್ತಾ ಇದ್ದೀರಾ. ಇನ್ನಷ್ಟೇ ಈ ಜಾಬ್ ನನಗೆ ಬರಲ್ಲ ಅನ್ಕೊತಾ ಇದ್ದೀರಾ. ಅದರಿಂದಾನೇ ನೀವು ಕೆಲವೊಬ್ಬರು ಅಂತೂ ಮನೆಯಲ್ಲಿ ಸಂತೋಷವಾಗಿಲ್ಲ, ನಾನು ಅನ್ಕೊಂಡಿರೋದು ನಾನು ಸಾಧನೆ ಅನ್ನೋದನ್ನ ಮಾಡೋದಕ್ಕೆ ಆಗಿಲ್ವಲ್ಲ, ನನಗೆ ಬರಬೇಕಾಗಿರೋ ಜಾಬು ಇನ್ನೊಬ್ರಿಗೂ ಹೋಗ್ಬಿಟ್ಟಿದೆ, ಇಲ್ಲ ನಾನು ಮಾಡಬೇಕಾಗಿರೋ ಬಿಸ್ನೆಸ್ಸಲ್ಲಿ ಕೆಲಸ ಅನ್ನೋದು ಇನ್ನೊಬ್ಬರು ನನ್ನನ್ನು ಮೋಸ ಮಾಡಿಬಿಟ್ರು ಅನ್ನೋ ಒಂದು ಫೀಲಿಂಗಲ್ಲಿ ಇದ್ದಾರೆ. ಇಲ್ಲ, ನೀವು ಜೆನ್ಯೂನ್ ಆಗಿರೋ ಅಂಥ ವ್ಯಕ್ತಿಗಳು, ಅದಕ್ಕೋಸ್ಕರನೇ ಯೂನಿವರ್ಸ್ ಅನ್ನೋ ಅವರು ನಿಮ್ಮನ್ನು ಕೆಳಗಡೆ ಅನ್ನೋದನ್ನು ಬೀಳಿಸಿಲ್ಲ. ನಿಮ್ಮಲ್ಲಿ ಇರೋ ಅಂಥ ಕ್ರಿಯೇಟಿಂಗ್ ವರ್ಕ್ ಏನಿರುತ್ತೋ ಆ ಕ್ರಿಯೇಟಿಂಗ್ ವರ್ಕ್ಗಂತೆ ಆ ಕೆಲಸ ಹೇಳಿ, ಆ ಕ್ರಿಯೇಟಿವ್ ವರ್ಕ್ಗೆ ಕೆಲಸ ಹೇಳಿ, ನಿಮಗೆ ಸ್ಕಿಲ್ಸ್ ಅನ್ನೋದಕ್ಕೆ ಕೆಲಸ ಅನ್ನೋದನ್ನು ಹೇಳಿ ನೀವಂತೆ ಇಂಪ್ರೂವ್ ಅನ್ನೋದು ಆಗಲಿ. ಹೇಳ್ತಾ ಇರಲ್ಲ, ಇವಾಗ ಒಂದು ಸಪೋಸ್ ಬಟ್ಟೆ ಶಾಪೇ ಅನ್ಕೊಳ್ಳೋಣ, ಒಂದು ಬಟ್ಟೆ ಶಾಪಲ್ಲಿ ಒಂದು ಡ್ರೆಸ್ಗೆ ಇನ್ನೊಂದು ಡ್ರೆಸ್ ಫ್ರೀ ಅಂತಾರೆ, ಇದ್ರ ಮೇಲೆ ಇನ್ಕ್ರೀಸ್ ಮಾಡಿರ್ತಾರೆ ರೇಟು. ಅಂದರೆ 700 ರೂಪೀಸ್ ಕ್ವಾಲಿಟಿ ಇರೋ ಬಟ್ಟೆನ ಏನು ಮಾಡ್ತಾರೆ 900 ಅಂತಾರೆ, 1+1 ಫ್ರೀ ಅಂತಾರೆ. ಅಂತ ಅಂದರೆ ಇಂಥ ಸ್ಕಿಲ್ಸ್ ಅನ್ನೋದು, ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದು, ಇಂಥ ಸ್ಕಿಲ್ಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಇನ್ನೂ ನಿಮ್ಮಲ್ಲಿ ಇರುವಂಥ ನಾಲೆಡ್ಜ್ ಅನ್ನೋದು ಆಚೆಗೆ ತೆಗಿಬೇಕಾಗಿರುವಂತಹ ಸಮಯ ಅನ್ನೋದು ಬಂದಿದೆ. ಆ ಸಮಯ ಅನ್ನೋದು ದುರುಪಯೋಗ ಅನ್ನೋದು ಯಾರನ್ನೂ ಮಾಡ್ಕೊಳೋದಕ್ಕೆ ಹೋಗಬೇಡಿ. ನೀಟಾಗಿ ಹಾಗೆ ಉಪಯೋಗ ಅನ್ನೋದನ್ನು ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಅಂದರೆ ನೀವಂತೆ ಒಳ್ಳೆ ಎಂಪ್ರರ್ ಎನರ್ಜಿದಲ್ಲಿ ಇರೋವಂಥ ಪರ್ಸನ್ಸು. ಯಾವಾಗ ನೋಡಿದ್ರು ಇಂಥ ಪರ್ಸನ್ಸು ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು ನಿಮ್ಮಲ್ಲಿ ಇದೆ. ನೀವು ಅಂದ್ಕೊಂಡ್ರೆ ನೀವು ಒಳ್ಳೆ ಸಾಧನೆ ಮಾಡೋ ಅಂಥ ವ್ಯಕ್ತಿಗಳು. ಅದಕ್ಕೋಸ್ಕರ ಒಂದೇ ನಾಲೆಡ್ಜ್ ಹತ್ರನೇ, ಒಂದೇ ಒಬ್ಬರ ಹತ್ರನೇ ನೀವು ಅನ್ನೋದು ಸ್ಟಕ್ ಅನ್ನೋದು ಆಗಬಾರ್ದು ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಇಂಥ ವ್ಯಕ್ತಿಗಳಿಗೆ ಅಂತ ನಿಮಗೆ ಬಾಧೆ ಅಲ್ಲಿ ಇರೋದಕ್ಕೆ ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅಂತ ನೀವಂತೆ ಅಬ್ಸರ್ವ್ ಮಾಡ್ತಾ ಇಲ್ಲ. ಅದನ್ನಂತೆ ಅಬ್ಸರ್ವ್ ಮಾಡಿ. ನೀವು ಯಾವಾಗಂತೂ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದು, ನಿಮ್ಮ ನಾಲೆಡ್ಜ್ಗೆ ಇರೋದು, ನಿಮ್ಮನ್ನು ನೀವು ಸೆಲ್ಫ್ ಲವ್, ಸೆಲ್ಫ್ ಮೋಟಿವೇಶನ್ ಅನ್ನೋದು ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಿರೋ, ನಿಮ್ಮ ಜೀವನದಲ್ಲಿ ಒಳ್ಳೆಯ ಅವಕಾಶಗಳು, ನೀವು ಇಷ್ಟಪಟ್ಟಿರೋ ಪ್ರತಿಯೊಂದು ಸಮೇತ ನಿಮ್ಮ ಜೀವನದಲ್ಲಿ ನೀವು ಏನೋ ಸಮಥಿಂಗ್ ಲಾಂಗ್ ಡಿಸ್ಟೆನ್ಸು ಕೆಲವೊಬ್ಬರು ನೋಡ್ತಾ ಇದ್ದೀರಾ, ಕೆಲವೊಬ್ಬರು ಬಿಸ್ನೆಸ್ಗಳಲ್ಲಿ ಹೋಗ್ತಾ ಇದ್ದೀರಾ. ನಿಮ್ಮ ಸ್ಕಿಲ್ಸ್ ನಿಮ್ಮನ್ನು ನೀವು ಪ್ರೂಫ್ ಮಾಡ್ಕೊಳೋ ಒಂದು ಪ್ರಯತ್ನ ಅನ್ನೋದು ಕೆಲವೊಬ್ಬರು ಮಾಡ್ಕೊತಾ ಇದ್ದೀರಾ. ಒಳ್ಳೆ ಡಿಫ್ರೆಂಟ್ ವೇಸಲ್ಲಿ ಮನಿ ಎರ್ನಿಂಗ್ ಅನ್ನೋದನ್ನು ಮಾಡಬೇಕು ಅಂತನೂ ಅನ್ಕೊತಾ ಇದ್ದೀರಾ. ಸೊ ಅಂತ ಅವ್ರಿಗೆ ಒಳ್ಳೆ ಸಮಯ ಅನ್ನೋದು ಬಂದಿದೆ. ಈಗ ಈ ಒಳ್ಳೆ ಸಮಯದಲ್ಲಿ ನೀವಂತೆ ಸ್ಟಾರ್ಟಪ್ ಮಾಡಿ, ನೀವು ಇದನ್ನು ಮಾಡೇಬೇಕು ಅಂತ ನಿಮಗೆ ತುಂಬ ವರ್ಷಗಳಿಂದ ಒಂದು ಕನಸು ಅನ್ನೋದು ನಿಮ್ಮ ಜೀವನದಲ್ಲಿ ಹಂಗೆ ಮಿಕ್ಕೋಗಿದೆ. ಆ ಥರ ಮಿಕ್ಕೋಗಿರೋ ಅಂಥ ಡ್ರೀಮ್ ಅನ್ನೋದನ್ನು ಫುಲ್ಫಿಲ್ ಮಾಡೋ ಮೂಮೆಂಟ್ ಅನ್ನೋದು ಈಗ ಬಂದಿದೆ. ಈಗಂತೆ ನ್ಯೂ ಸ್ಟಾರ್ಟಪ್, ನ್ಯೂ ಬಿಗಿನಿಂಗ್ ಅನ್ನೋದು ಮಾಡೋ ಸಮಯ ಅನ್ನೋದು ಬಂದಿದೆ. ನಿಮ್ಮನ್ನಂತೆ ನೀವು ಸೆಲ್ಫ್ ಲವ್ ಅನ್ನೋದನ್ನು ಮಾಡೋದು ಸ್ಟಾರ್ಟ್ ಮಾಡಿ. ನಿಮಗೆ ಕೆಪಾಸಿಟಿ ಇದೆ, ಅಯ್ಯೋ ನನ್ನ ಕೈ ಎಲ್ಲ ಆಗುತ್ತೆ, ನಾನು ಇನ್ನೊಂದು ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಫ್ಯಾಮ್ಲಿ ಇದೆ, ಇನ್ನೊಂದು ಕಡೆ ಕೆಲಸ ಅಂತಂದರೆ ಇದೆಲ್ಲ ಆಗುತ್ತಪ್ಪ ಅಂತ ನೀವಂತೆ ಭಯ ಬೀಳೋದಕ್ಕೆ ಹೋಗಬೇಡಿ. ನೀವು ಅಂತ ಮನಸ್ಸಿಗೆ ಅನ್ನೋದು ಮೈಂಡ್ಗೆ ಅಂತ ಕೆಲಸ ಹೇಳಿದ್ರೆ ನಿಮ್ಮಲ್ಲಿ ನಾಲೆಡ್ಜ್ ಅನ್ನೋದು ಚೆನ್ನಾಗಿದೆ. ನೀವು ಸಿಚುವೇಶನ್ ಅನ್ನೋದನ್ನ ಬ್ಯಾಲೆನ್ಸಿಂಗ್ ಮಾಡೋ ಅಂಥ ಕ್ಯಾಪಬಲ್ ಇರೋ ಅಂಥ ವ್ಯಕ್ತಿಗಳು, ಅದು ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು, ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಯಾರಂತೂ ಹೊಸ ಬಿಸ್ನೆಸ್ ಅನ್ನೋದು ಸ್ಟಾರ್ಟ್ ಮಾಡಬೇಕು, ಶ್ರಾವಣ ಮಾಸ ಬರ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ಈ ಶ್ರಾವಣ ಮಾಸದಲ್ಲಿ ನಾನು ಮಾಡಬೇಕು ಅನ್ಕೊತಾ ಇರೋರು ಯಾರಾದರೂ ಇದ್ದೀರಾ ಅಂತ ಅಂದರೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ರಿಲೇಷನ್ಶಿಪ್ ಪರವಾಗಿ ನಾವು ನೋಡ್ತಾ ಇದ್ದೀವಿ ಅಂತ ಅಂದರೆ ರಿಲೇಷನ್ಶಿಪ್ಪಲ್ಲಿ ಹೋಗಿರೋ ಅಂಥ ನಿಮ್ಮ ಪರ್ಸನ್ಗೆ ಎಲ್ಲಿ ಅಂತ ಅಂದರೆ ನಿಮ್ಮ ಮನಸ್ಸಲ್ಲಿ ಹೇಗಿದೆ ಅಂತಂದರೆ ಆ ಪರ್ಸನ್ ಬಂದರೆ ಚೆನ್ನಾಗಿರುತ್ತೆ, ಆ ಪರ್ಸನ್ ಹತ್ರ ನ್ಯೂ ಸ್ಟಾರ್ಟಪ್ ಮಾಡಬೇಕು, ಆ ಪರ್ಸನ್ ಹತ್ರನೇ ಜೀವನ ಅನ್ಕೊತ ಯಾರಂತೂ ಇದೀರೋ ಆ ಪರ್ಸನ್ ಬಂದೇ ಬರ್ತಾರಮ್ಮ. ಯಾಕಂತಂದರೆ ನೀವು ಒಳ್ಳೆ ಒಂದೇ ಎಂಪರರ್ ಎನರ್ಜಿದಲ್ಲಿದ್ದೀರಾ. ನಿಮ್ಮ ಲೆವೆಲ್ಗೆ ನಿಮ್ಮ ಪರ್ಸನನ್ನು ಅವರು ಇಲ್ಲ ಅಷ್ಟೇ ಹೊತ್ತು ನಿಮ್ಮ ಪರ್ಸನ್ ಲೆವೆಲ್ನ ಕಂಪ್ಯಾರಿಸನ್ ಮಾಡಿದ್ರೆ ನೀವು ಎಲ್ಲ ಥರವಾಗಿ ಅದು ಮೆಂಟಾಲಿಟಿ ವೈಸು, ರಿಲಿಜನ್ ವೈಸ್ ಏನೇ ಆದ್ರೂ ಆಗಿರ್ಬೋದು. ನಾನು ಸ್ಪೆಸಿಫಿಕ್ಕಾಗಿ ಇದು ಪರವಾಗಿ ಅಂತ ಹೇಳ್ತಾ ಇಲ್ಲ. ಎಜುಕೇಷನ್ ಎಲ್ಲ ವಿಷಯದಲ್ಲಿನೂ ನಿಮ್ಮ ಕಂಪೇರ್ ಟು ಯುವರ್ ಪರ್ಸನ್ ಯು ಆರ್ ಬೆಟರ್ ದ್ಯಾನ್ ಟು ಯುವರ್ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ. ಅಂತ ಅಂದರೆ ನಿಮ್ಮ ಪರ್ಸನ್ಗೂ ಕಂಪ್ಯಾರಿಸನ್ ಮಾಡಿದ್ರೆ ನೀವು ತುಂಬ ಬೆಟರ್ ಆಗಿದ್ದೀರಾ ಅನ್ನೋ ಒಂದು ಥರ ಹೇಳ್ತಾ ಇದ್ದಾರಮ್ಮ. ನೀವು ತುಂಬ ಇಷ್ಟ ಆಗಿರೋ ಅಂಥ ವ್ಯಕ್ತಿಗಳು, ಇಷ್ಟಪಡೋ ಅಂಥ ವ್ಯಕ್ತಿಗಳು ಯಾರೇ ಏನೇ ಕಷ್ಟ ಅನ್ನೋದು ಬಂದರೂ ಸಮೇತ ನೀವು ಮನುಷ್ಯನ ಬಿಟ್ಕೊಳೋ ಅನ್ನೋದಕ್ಕೆ ರೆಡಿ ಆಗಿ ಇರಲ್ಲ. ಅದಕ್ಕೋಸ್ಕರನೇ ಮನಿ ಬೇಕಾ ಇದು ಬೇಕಾ ಅಂತ ಪ್ರಿಯಾರಿಟಿಗೆ ವಿಷಯಕ್ಕೆ ಬಂದಿದೆ ಅಂತಂದರೆ ನೀವು ಪರ್ಸನ್ಸ್ನ ಸೆಲೆಕ್ಟ್ ಮಾಡ್ಕೊತೀರ. ಯಾಕಂತ ಅಂದರೆ ನಿಮಗೆ ಗೊತ್ತು ಏನಂತ, ಸಾಯೋ ಒಳಗಡೆ ಒಂದು 4 ಜನನ ನಮಗೋಸ್ಕರ ನಾವು ಸಂಪಾದನೆ ಮಾಡ್ಕೊಂಡಿಲ್ಲ ಅಂತ
ಅಂದರೆ ಜೀವನದಲ್ಲಿ ಅದು ವೇಸ್ಟ್ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಅದಕ್ಕೋಸ್ಕರನೇ ಈಗಂತೆ ಕೆಲವೊಬ್ಬರಂತೂ ನನ್ನಿಂದಾನೇ ಆಗಿದೆ ಅನ್ನೋ ಒಂದು ಫೀಲಿಂಗ್ಸಲ್ಲಿ ಯಾರೂ ಇದ್ದೀರಮ್ಮ. ಈ ಜಗಳ ಅನ್ನೋದು ಅಂದರೆ ಈ ಸಪ್ರೇಷನ್ ಅನ್ನೋದು ರಿಲೇಷನ್ಶಿಪ್ಪಲ್ಲಿ ಸಪ್ರೇಷನ್ ಬಂದಿರೋದು ನನ್ನ ಮಾತುಗಳಿಗೆ ಬಂದಿದೆ, ನನ್ನದೇ ತಪ್ಪು ಅನ್ನೋ ಒಂದು ಫೀಲಿಂಗಲ್ಲಿ ರಿಗ್ರೆಟಲ್ಲಿ ಯಾರೋ ಇದ್ದಾರಮ್ಮ. ಈ ಥರ ಅಂತ ಇರಬೇಡಿ, ನಿಮ್ಮದೇ ತಪ್ಪು ಅನ್ನೋದು ಏನೂ ಇಲ್ಲ. ನೀವು ಅಂತ ಅಂದರೆ ನಿಮ್ಮಲ್ಲಿ ಇರೋ ಅಂಥ ಬಾಧೆ ಅನ್ನೋದನ್ನು ಎಕ್ಸ್ಪ್ರೆಸ್ಸಿಂದ ಆ ಪರ್ಸನ್ ಯಾವಾಗೂ ನಿಮಗೆ ಟೈಮ್ ಅನ್ನೋದನ್ನು ಕೊಟ್ಟಿಲ್ಲ, ಏನು ಪ್ರಿಯಾರಿಟಿ ಕೊಟ್ಟಿಲ್ದಿರೋ ಕಾರಣಗಳಿಂದ ನಿಮ್ಮ ಮನಸ್ಸಲ್ಲಿ ಇರೋದು ಅನ್ನೋದು ನೀವಂತೆ ಕೇಳಿದ್ದೀರಾ. ಅಷ್ಟೇ ಹೊತ್ತು ನೀವು ಮಾಡಿದ್ದು ಎಷ್ಟು ಮಾತ್ರ ತಪ್ಪಿಲ್ಲ. ಯಾಕಂತ ಅಂದರೆ ಆ ಪರ್ಸನ್ ಮೇಲೆ ನೀವು ಇಟ್ಟಿರೋ ಅಂಥ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಓವರ್ಫ್ಲೋ ಅನ್ನೋದು ಆಗಿಬಿಟ್ಟಿದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ಆ ಪರ್ಸನ್ ಅನ್ನೋ ಅವರು ಅಷ್ಟು ನಿಯತ್ತು ಅಂತಂದರೆ ನ್ಯಾಯ ಅನ್ನೋದನ್ನು ನೀವು ಮಾಡಿಲ್ಲ. ಅದು ಯಾವಾಗಂತೂ ಜಡ್ಜ್ಮೆಂಟ್ ಅನ್ನೋದು ಆ ಪರ್ಸನ್ ಕಡೆಯಿಂದ ಬಂದಿಲ್ವೋ ಆಗಂತೆ ನಿಮ್ಮಲ್ಲಿ ಇರೋ ಅಂಥ ಪ್ರೀತಿನಿಂದ ಆ ಮಾತುಗಳು ಇನ್ನು ನನ್ನ ಕೈ ಆಗಲ್ಲ ದೇವ್ರೆ ಅಂತ ನೀವಂತೆ ಕೇಳಿದ್ದೀರಾ. ಅದಕ್ಕೆ ಹೊತ್ತು ನಿಮ್ಮ ಮಧ್ಯೆ ಸಪ್ರೇಷನ್ ಅನ್ನೋದು ಬಂದಿರೋದು. ಅಯ್ಯೋ ತಪ್ಪಿಲ್ಲ ನಂದಿ ಅಂತ ಯಾರೋ ರಿಗ್ರೆಟ್ ಆಗ್ತಾ ಇದ್ದೀರಾ, ಅದೆಲ್ಲ ಯಾರೂ ಇಟ್ಕೋಬೇಡಿ, ನಿಮ್ಮದೇ ತಪ್ಪೇನೂ ಇಲ್ಲ. ಯಾಕಂತ ಅಂದರೆ ನೀವು ಅಂದ್ಕೊಂಡ್ರೆ ನೀವು ಸುಂದರವಾಗಿ ನೀವು ಅಂದ್ಕೊಂಡಿರೋದನ್ನು ಲೈಫಲ್ಲಿ ಸಕ್ಸಸ್ ಆಗೋ ಅಂಥ ಕ್ಯಾಪಬಲ್ ಇರೋ ಅಂಥ ಪರ್ಸನ್ಸ್ ಅಷ್ಟೇ ಹೊತ್ತು ಪ್ರತಿಯೊಂದು ತಪ್ಪು ನನ್ನದೇ ಕಡೆ ಅಂತಲೇ ಯೋಚನೆ ಮಾಡಬೇಡಿ ಇಲ್ಲಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಅಂತ ಕೆರಿಯರ್ ಕಡೆ ಗಮನ ಅನ್ನೋದನ್ನು ಇಟ್ಟು ನಿಮ್ಮ ಪರ್ಸನ್ ಎಲ್ಲೋಗಿದಾರ ಅಂತ ಅವರು ಬಂದೇ ಬರ್ತಾರೆ. ಯಾಕಂತ ಅಂದರೆ ಕೆಲವೊಬ್ಬರು ಇನ್ನು ಕೇಳಿ ಸುಸ್ತಾಗಿಬಿಟ್ಟು ಕೆಲವೊಬ್ರು ಅಂತೂ ನಿಮ್ಮ ಪರ್ಸನ್ ನೀವೇ ಬ್ಲ್ಯಾಕ್ ಮಾಡ್ದಂಗೆ ಕಾಣಿಸ್ತಾ ಇದ್ದೀರಾ ಮತ್ತು ಈ ಪರ್ಸನ್ ಬೇಡ ಸಾವಾಸ ಅಂದ್ಕೊಂಡು ಅವರು ಇದ್ದೀರಾ. ಯಾಕಂತ ಅಂದರೆ ಆ ಪರ್ಸನ್ಸ್ ಕಾಲು ಮೆಸೇಜು ಏನಾದರೂ ಬಂದಿದೆ ಅಂತ ಅಂದರೆ ಆ ಪರ್ಸನ್ನು ಪ್ರೀತಿಯಾಗಿ ಮಾತಾಡೋದಕ್ಕಿಂತ ನಿಮ್ಮನ್ನು ಒಂಥರ ಟ್ರೀಟ್ ಮಾಡೋ ವಿಧಾನ ಅನ್ನೋದು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ. ಈಗ ಅದಕ್ಕೋಸ್ಕರನೇ ಬಂದರೆ ಕಾಲ್ ಸುಮ್ಮನೆ ಮೆಸೇಜ್ಗಳು ಬೇಡ ಬರಂಗಿದ್ರೆ ಕಾಲ್ ಬರಲಿ ಅಂತ ಕೆಲವೊಬ್ರಿಗೂ ಕಾಲಲ್ಲಿ ಬ್ಲಾಕ್ ಮಾಡಿದ್ರೆ, ಕೆಲವೊಬ್ರು ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡ್ಕೊಂಡಿದ್ದೀರಾ. ಅದಕ್ಕೋಸ್ಕರನೇ ಈಗಂತೂ ಎನರ್ಜೀಸ್ ಬರ್ತಾ ಇದೆ. ನನ್ನ ಜೀವನದಲ್ಲಿ ಫಸ್ಟ್ ನನ್ನ ಕೆರಿಯರ್ ಕಡೆ ಫೋಕಸ್ ಇಟ್ಕೊಂಡು ನಾನು ಸಂತೋಷವಾಗಿರೋದನ್ನು ಕಲಿಯೋಣ, ಮತ್ತೆ ಬೇಕಾ ಅಂತ ಅಂದರೆ ನನ್ನ ಪರ್ಸನ್ ಬಗ್ಗೆ ಯೋಚನೆ ಮಾಡೋಣ ಅಂತ ನೀವು ಅನ್ಕೊತಾ ಇದ್ದೀರಾ. ಅದಕ್ಕೋಸ್ಕರನೇ ನಿಮ್ಮನ್ನು ನೀವು ಸೆಕ್ಯೂರ್ ಮಾಡೋದಕ್ಕೆ ಕೆರಿಯರ್ ಕಡೆ ಫೋಕಸ್ ಇಟ್ಟು ಆ ಪರ್ಸನ್ನ ಅಂದರೆ ಇಷ್ಟನೇ ಆದರೂ ಸಮೇತ ನೀವು ಕೆಲವೊಬ್ಬರು ಎಕ್ಸ್ಪ್ರೆಸ್ಸಿಂಗ್ ಅನ್ನೋದು ಆಗ್ತಾ ಇಲ್ಲ. ಯಾಕಂತ ಅಂದರೆ ನಿಮ್ಮಲ್ಲಿ ತಪ್ಪಿಲ್ಲ ಅಂತ ಅಂದರೆ ಪದೇ ನಿಮ್ಮ ಪರ್ಸನ್ ನಿಂದೇ ತಪ್ಪು ಅಂತ ಯೋಚನೆ ಮಾಡಿ ಪದೇ ಹೇಳೋ ಅಷ್ಟೊತ್ತಕ್ಕೆ ಏನು ಪ್ರಿಯಾರಿಟಿ ಕೊಟ್ಟಿದೀಯಾ, ಏನಿದೆ ನನ್ನಲ್ಲಿ ತಪ್ಪು, ಏನಿದ್ರೆ ಅದು ಹೇಳಿ, ಯಾವಾಗ ನೀನು ತಾನೇ ನಾವಿಬ್ಬರು ಇದ್ದಾಗ ನನ್ನ ಫ್ಯಾಮಿಲಿ, ನನ್ನ ಮನುಷ್ಯರು, ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು ಅನ್ಕೊಂಡು ನೀನು ತಾನೇ ಅಂದ್ಕೊಂಡು ಹೋಗಿದೀಯಾ ಅಂತ ಕೆಲವೊಬ್ಬರು ಅಂತೂ ಧೀಟಾಗಿ ಕ್ವಶನ್ಸ್ ಕೇಳಿಬಿಟ್ಟಿದ್ರೆ ಈ ಹುಣ್ಣಿಮೆ ಅನಂತರ. ಅದಕ್ಕೋಸ್ಕರನೇ ಫ್ಯಾಮಿಲಿದಲ್ಲಿ ಹೋಗಿರೋ ಅಂಥ ನಿಮ್ಮ ಪರ್ಸನ್ಗೆ ಸ್ಟ್ರಗಲ್ಸ್ ಅನ್ನೋದು ಫೇಸ್ ಮಾಡ್ಕೊತಾ ಇದ್ದಾರೆ. ಆದರೆ ನಿಮ್ಮಲ್ಲಿ ಓವರ್ಫ್ಲೋ ಆಗಿರೋ ಅಂಥ ಲವ್ ಇದ್ರೂ ಸಮೇತ ನೀವು ಎಕ್ಸ್ಪ್ರೆಸ್ಸಿಂಗಿಗೆ ರೆಡಿ ಆಗ್ತಾ ಇಲ್ಲ. ನೀವು ಸ್ವಲ್ಪ ಹೈಡ್ ಮಾಡ್ತಾ ಇದ್ದೀರಾ. ಆ ಪರ್ಸನ್ನೇ ಬರಲಿ, ಆ ಪರ್ಸನ್ನೇ ಮಾತಾಡಲಿ, ಸುಮ್ಮನೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋ ಒಂದು ರೇಂಜಲ್ಲಿ ನೀವು ಸಮೇತ ಇಷ್ಟ ಇದ್ರೂ ಸಮೇತ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಲ್ಲಿ ರೆಡಿ ಆಗ್ತಾ ಇಲ್ಲ. ಯಾಕಂತ ಅಂದರೆ ಪ್ರೀವಿಯಸ್ಸಲ್ಲಿ ನೀವು ಎಷ್ಟೇ ಮಾತುಗಳು ಮಾತಾಡಿದ್ರೂ ಸಮೇತ ಆ ಪರ್ಸನ್ಗೆ 100 ಮೆಸೇಜ್ಗಳು ಮಾಡಿದ್ರು ಒಂದು ಮೆಸೇಜ್ ಬರೋದನ್ನು ತುಂಬ ಕಷ್ಟ ಅನ್ನೋ ಥರ ಆಗೋಗಿದೆ. ಅದಕ್ಕೆ ಈಗಂತೂ ತುಂಬ ನೋವು ಅನ್ನೋದನ್ನು ನಿಮ್ಮ ಪರ್ಸನ್ ಅನ್ನೋರು ಪಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ 2 ಆಫ್ ಕಪ್ಸ್ ಎನರ್ಜಿ ಅನ್ನೋದು ಬರ್ತಾ ಇದೆ. ಅಂತಂದರೆ ಪ್ರೀವಿಯಸ್ಸಲ್ಲಿ ನೀವು ಒಬ್ರಿಗೆ ಒಬ್ಬರು ಇಷ್ಟಪಟ್ಟಿರೋ ಅಂಥ ಮನುಷ್ಯರು. ಅದಕ್ಕೋಸ್ಕರನೇ ಈಗಂತೂ ನಿಮ್ಮ ಜೀವನದಲ್ಲಿ ಚೆನ್ನಾಗಿದ್ದೀರಾ ಅಂತ ನಿಮ್ಮ ಪರ್ಸನ್ ಅನ್ನೋರು ಅನ್ಕೊತಾ ಇದ್ದಾರೆ. ನಿಮ್ಮನ್ನ ಹತ್ರಕ್ಕೆ ಹೋಗಲೇಬೇಕು ಅಂತ ನಿಮ್ಮ ಪರ್ಸನ್ ಅನ್ನೋರು ಪ್ರಯತ್ನ ಕೊಡ್ತಾ ಇದ್ದಾರೆ. ಯಾಕಂತ ಅಂದರೆ ನೀವು ಒಪ್ಕೊನಲ್ಲೋ ಅನ್ನೋ ಒಂದು ಭಯ ಸಮೇತ ನಿಮ್ಮ ಪರ್ಸನ್ನಲ್ಲಿ ಸ್ಟಾರ್ಟ್ ಆಗಿದೆ. ಯಾಕಂತ ಅಂದರೆ ನೀವು ನ್ಯಾಯ ಅನ್ನೋದು ಯಾವ ಕಡೆ ಇರುತ್ತೋ ಆ ನ್ಯಾಯದ ಕಡೆ ಕೆಲಸ ಮಾಡೋ ಅಂಥ ವ್ಯಕ್ತಿಗಳು ನೀವು. ಅದಕ್ಕೋಸ್ಕರನೇ ನನಗೆ ನ್ಯಾಯ, ಜಡ್ಜ್ಮೆಂಟ್ ಅನ್ನೋ ಕ್ಲಾರಿಟಿ, ಕಮಿಟ್ಮೆಂಟ್ ಇದ್ದರೆ ನನ್ನ ಜೀವನದಲ್ಲಿ ಬಾ ಅಥವಾ ಬರಲೇಬೇಡ ಅನ್ನೋ ಒಂದು ರೇಂಜಲ್ಲಿ ನಿಮ್ಮ ಪರ್ಸನ್ಗೆ ವಾರ್ನ್ ಮಾಡ್ದಂಗೆ ಕಾಣಿಸ್ತಾ ಇದೆ. ತುಂಬ ವೆಲ್ ಎನರ್ಜಿ, ವೆಲ್ ಪಾಸಿಟಿವ್ನೆಸ್ ಅನ್ನೋದು ನಮ್ಮ ವ್ಯೂವರ್ಸಲ್ಲಿ ಬಂದಿರೋದಕ್ಕೆ ರಿಯಲಿ ಅರುಣಾಚಲೇಶ್ವರ್ಗೆ ಹಾರ್ಟ್ಫುಲ್ಲಿ ನಾನು ಧನ್ಯವಾದಗಳು ಅನ್ನೋದು ಹೇಳ್ಕೊತಾ ಇದ್ದೀನಿ. ಈ ಪಾಸಿಟಿವ್ನೆಸ್ ಎಲ್ಲ ನಿಮ್ಮ ಜೀವನದಲ್ಲಿ ಬರಬೇಕು ಅಂತ ನಾನು 100% ನನ್ನ ಮನಸ್ಫೂರ್ತಿಯಾಗಿ ನಮ್ಮ ಅರುಣಾಚಲೇಶ್ವರ್ಗೆ ಪ್ರೇಯರ್ಸ್ ಮಾಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೋ ಅವ್ರ ಜೀವನದಲ್ಲಿ ಆಗಷ್ಟು ಕಷ್ಟಗಳು ಬೇಗ ಕಂಪ್ಲೀಟ್ ಆಗಿ ಒಂದು ಕ್ಲಾರಿಟಿ, ಕಮಿಟ್ಮೆಂಟ್ ಇನ್ನೂ ಲೋ ಎನರ್ಜಿದಲ್ಲಿ ಯಾರಿದ್ದಾರೋ ಅವ್ರಿಗೆ ಬರಲಿ ದೇವ್ರೆ ಅಂತ ನಾನು ಯಾವಾಗೂ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಪ್ರೇಯರ್ ಮಾಡ್ತಾನೆ ಇರ್ತೀನಿ. ಸೊ ಈ ಪಾಸಿಟಿವ್ನೆಸ್ ಎಲ್ಲನೂ ಯಾರಿಲ್ವೋ ಅವ್ರಿಗೆಲ್ಲನೂ ಬರಲಿ. ಇನ್ನು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಕ್ಲಾರಿಟಿ ಅಥವಾ ಕಮಿಟ್ಮೆಂಟ್ ಬಂದು ನಿಮ್ಮ ಒಂದು ಒಳ್ಳೆ
ಈ ರಿಲೇಷನ್ಶಿಪ್ ಬಗ್ಗೆ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕಲಿ, ಅಥವಾ ಕಮಿಟ್ಮೆಂಟೇ ಬರಲಿ, ಆ ಪರ್ಸನೇ ಬರಲಿ, ಸಮಾಧಾನ ಹೇಳಿ ಅಂತ ಈ ವಾರದಲ್ಲೇ ವಿತ್ತಿನ್ ನಂಬರ್ ನನಗೆ 7 ಅನ್ನೋ ನಂಬರ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. 7 ನನಗೆ ಕಾಣಿಸ್ತಾ ಇರೋ ನಂಬರ್ ಬಂದು 1 ಅನ್ನೋದು 111 ಅಂತ ಕ್ಲೈಮ್ ಮಾಡ್ಕೊಳ್ರಿ, 777 ಅಂತ ಕ್ಲೈಮ್ ಮಾಡ್ಕೊಳ್ರಿ. ಈ ನಂಬರ್ಸಲ್ಲೇ ತುಂಬ ಕಾಣಿಸ್ತಾ ಇದ್ರಿ. ಈ ವಿತ್ತಿನ್ 7 ಡೇಸ್ ಆರ್ 7 ಅವರ್ಸ್ 7 ವೀಕ್ಸ್ವರೆಗೂ ಹೋಗಲ್ಲ. ವಿತಿನ್ 7 ಡೇಸ್ ಒಳಗಡೆ ನಿಮ್ಮ ಪರ್ಸನಿಂದ ಕ್ಲಾರಿಟಿ ಆರ್ ಕಮ್ಯುನಿಕೇಷನ್ ಆದರೂ ಏನೋ ಒಂದು ಅನ್ನೋದು ನಿಮಗೆ ಮೆಸೇಜ್ ಅನ್ನೋದು ಬಂದೇ ಬರುತ್ತೆ. ನೀವು ಸ್ಟ್ರಾಂಗ್ ಆಗಿ ಅಂತ ಹೇಳಿ, ಬಿ ಪಾಸಿಟಿವ್ ಆಲ್ವೇಸ್. ಓಕೆ, ಇಟ್ ಈಸ್ ಆಲ್ ಫಸ್ಟ್ ಡೇ. ಬಾಯ್.